ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಪ್ರಾರ್ಥನಾದ ದೇವರು, ಸರ್ವಶಕ್ತನಾದ ದೇವರು ಪುನರುತ್ಥಾನ ಹೊಂದಿದಂತ ದಿನ. ಈ ಪುನರುತ್ಥಾನದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇವೆ. ಪುನರುತ್ಥಾನದ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಕೂಡ ನಾವು ಆರ್ಥಿಕವಾಗಿ ಅದ್ಭುತವಾಗಿ ನಿಮ್ಮನ್ನ ಪ್ರಶಂಸಿಸುತ್ತಾ ಈ ಪುನರುತ್ಥಾನದ ದಿನವನ್ನ ನಾವು ಆರಾಧಿಸುತ್ತಾ ಸ್ತುತಿಸುತ್ತಾ ಅದನ್ನ ಕೊಂಡಾಡುತ್ತಾ ಆತನ ಸಮ್ಮುಖದಲ್ಲಿ ನಾವು ಸಮಯವನ್ನು ಕಳೆದೆವು. ಈಗ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳೋಣ. ಹಲ್ಲೆಲೂಯಾ. ಪುನರುತ್ಥಾನದ ಯೇಸುವಿನ ವಾಕ್ಯ ಅದ್ಭುತವಾದ ವಾಕ್ಯ. ಪುನರುತ್ಥಾನ ಹೊಂದಿದಂತ ಯೇಸುವಿನ ವಾಕ್ಯ ಅತಿಶಯವಾದ ವಾಕ್ಯ. ಪುನರುತ್ಥಾನ ಹೊಂದಿದಂತ ಯೇಸು ಅತಿಶಯಗಳನ್ನು ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾದವನು. ಪುನರುತ್ಥಾನದ ಯೇಸು ಪ್ರಭು ಅದ್ಭುತమైన దేవుడు. ಹಲ್ಲೆಲೂಯಾ. ಆತನು ರಕ್ಷಕನು, ಒಡೆಯನು, ಎಲ್ಲಾ ಮನುಷ್ಯರಿಗೂ ಆತನೇ ಆದಿ ಸಂಭೂತನು. ಆತನನ್ನು ಸ್ತುತಿಸುವುದಕ್ಕೆ, ಆತನ ಕೊಂಡಾಡುವುದಕ್ಕೆ ನಮಗೆ ದೊರೆತಿರುವಂತಹ ಭಾಗ್ಯಕರವಾದ ಸಹಾಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಈ ದಿನ ಮಾತನಾಡುವಂತ ದೈವಿಕವಾದ ಸಂದೇಶ, ಪುನರುತ್ಥಾನದ ಯೇಸು ಪುನಃಸ್ಥಾಪನೆ ಮಾಡ್ತಾನೆ. ಹಲ್ಲೆಲೂಯಾ. పునరుత్థానుడైన యేసు ప్రభు నిన్ను పునఃస్థాపన చేయబోతున్నాడు. హల్లెలూయా. పునఃస్థಾಪನೆ ಮಾಡುವಂತ ದೇವರು ಆತನು. ಎಲ್ಲವುಗಳನ್ನ ಪುನಃಸ್ಥಾಪಿಸುವಂತ ಸಾಮರ್ಥ್ಯವುಳ್ಳವನು. ಸಕಲ ಕಾರ್ಯಗಳನ್ನ ಪುನಃಸ್ಥಾಪಿಸುವುದಕ್ಕೆ ಶಕ್ತಿಯುಳ್ಳವನು. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತ ವೇದವಾಗ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಯೇಸುವಿನ ಪುನರುತ್ಥಾನವನ್ನ ಇಲ್ಲಿ ಗಮನಿಸ್ತೇವೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ. ಆತನು ಸಮಾಧಿಯಲ್ಲಿ ಇಡಲ್ಪಟ್ಟಿಲ್ಲ. ಆತನು ಸಮಾಧಿಯಲ್ಲಿರುವಂತ ದೇವರಲ್ಲ. ಆತನು ಸತ್ತವರೊಳಗಿರುವಂತ ದೇವರಲ್ಲ. ಸತ್ತವರನ್ನ ಬಿಟ್ಟು ಎದ್ದು ಬಂದಂತ ದೇವರು. ಹಲ್ಲೆಲೂಯಾ. ಆತನು ಸತ್ತವರಲ್ಲಿ ಮಹಿಮೆ ಹೊಂದುವಂತ ದೇವರಲ್ಲ. ಆತನು ಜೀವಿಸುವಂತ ದೇವರಾಗಿದ್ದಾನೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಯೇಸುವಿನ ಪುನರುತ್ಥಾನದ ಬಗ್ಗೆ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನನ್ನ ಯೇಸು ಪುನರುತ್ಥಾನ ಹೊಂದಿದಂತ ಯೇಸು. ಪುನರುತ್ಥಾನದ ಯೇಸುವನ್ನ ಎಲ್ಲೋ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಪುನರುತ್ಥಾನ ಹೊಂದಿದಂತ ಯೇಸುವನ್ನ ಸಮಾಧಿಯಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲ. ಪುನರುತ್ಥಾನ ಹೊಂದಿದಂತ ಯೇಸುವನ್ನ ಮರಣದಲ್ಲಿ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಪುನರುತ್ಥಾನ ಹೊಂದಿದಂತ ಯೇಸು ನಿನ್ನ ಹೃದಯದೊಳಗಡೆ ಇದ್ದಾನೆ. ಹಲ್ಲೆಲೂಯಾ. ಯೇಸು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂಬುದಾಗಿ ನಾವು ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಪುನರುತ್ಥಾನ ಹೊಂದಿದಂತ ಯೇಸುವನ್ನ ಇನ್ನು ನಾವು ಎಲ್ಲೋ ಪ್ರಾಪಂಚಿಕವಾಗಿ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಪುನರುತ್ಥಾನ ಹೊಂದಿದಂತ ಯೇಸು ನಿನ್ನ ಹೃದಯದೊಳಗಡೆ ಇದ್ದಾನೆ. ಆ ಯೇಸು ಇವತ್ತು ನಿನ್ನೊಟ್ಟಿಗೆ ಅದ್ಭುತವಾಗಿ ಮಾತನಾಡ್ತಾ ಇದ್ದಾನೆ. ಪುನರುತ್ಥಾನದ ಯೇಸು, ನಿನ್ನ ಪುನರುತ್ಥಾನದ ಮಹಿಮೆಯುಳ್ಳ ಯೇಸು ನಿನ್ನ ಪುನಃಸ್ಥಾಪನೆ ಮಾಡ್ತಾನೆ. ಹಲ್ಲೆಲೂಯಾ. ಪುನಃಸ್ಥಾಪನೆ ಮಾಡುವಂತ ದೇವರು. Resurrection is not a history, but it's a present power. ಎಷ್ಟೋ ಜನರು ಪುನರುತ್ಥಾನ ಅಂತಂದ್ರೆ ನಾವು ಇಂದಿನ ಕಾಲದಲ್ಲಿ ಯೇಸು ಪುನರುತ್ಥಾನ ಹೊಂದಿದ, ಯೇಸು ಆ ಸಮಾಧಿಯಿಂದ ಎದ್ದು ಬಂದ, ಅದು ಇತಿಹಾಸ. ಆದರೆ ಪುನರುತ್ಥಾನ ಇತಿಹಾಸವಲ್ಲ, ಪುನರುತ್ಥಾನ ಪ್ರಸಕ್ತವಾದ ಶಕ್ತಿ. ಹಲ್ಲೆಲೂಯಾ. ಪುನರುತ್ಥಾನ ಅನ್ನುವಂಥದ್ದು ಇತಿಹಾಸವಲ್ಲ, ಪುನರುತ್ಥಾನ ಅನ್ನುವಂಥದ್ದು ಒಂದು ಶಕ್ತಿ, ಅದ್ಭುತವಾದ ಶಕ್ತಿ, ಮಹಿಮೆಯ ಶಕ್ತಿ. ನೀನು ಈಗ ಯೇಸುವೇ ಅಂತ ಕೂಗಿದ್ರೆ ಪ್ರತ್ಯಕ್ಷವಾಗುವಂತ ಅದ್ಭುತವಾದಂತ ಶಕ್ತಿ. ಹಲ್ಲೆಲೂಯಾ. ನಾನು ಕೆಲವು ಸಂಗತಿಗಳಿಂದ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಆತನು ಇತಿಹಾಸದಲ್ಲಿ ಇತಿಹಾಸ ಪುರುಷನಾಗಿ ಮಾರ್ಪಟ್ಟ, ಇತಿಹಾಸ ಪುರುಷನಾಗಿ ಮಾರ್ಪಟ್ಟಿದ್ದು ಮಾತ್ರ ಅಲ್ಲ, ನೀನು ಯೇಸುವೇ ಅಂತ ಕರೆದಾಗ ಪ್ರೆಸೆಂಟ್ ಆಗುವಂತ ಏಕೈಕ ದೇವರು ಸರ್ವಶಕ್ತನಾದ ದೇವರು. ಪುನರುತ್ಥಾನ ಹೊಂದಿದಂತ ಯೇಸು, ಜೀವವುಳ್ಳ ಯೇಸು ಆತನು. ಯೇಸು క్రీస్తు నేను ఆరాధిస్తున్న ఆ మహాప్రభు యేసు క్రీస్తులో ఇతిహాసంలో ఉన్న దేవుడు. కానీ ఈ రోజుల్లో నువ్వు యేసు ప్రభు అని పిలిచిన ఒకే ఒక మాటతో ప్రెసెంట్ ఆయనే ఒకే ఒక దేవుడు. నేను ఆరాధిస్తున్న రక్షకుడు, నేను ఆరాధిస్తున్న ప్రసంగిస్తున్న యేసు, ಯೇಸು ಕ್ರಿಸ್ತನು ಆತನು ಪ್ರೆಸೆಂಟ್ ಆಗುವಂತ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾನು 6 ಸಂಗತಿಗಳನ್ನ ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಿ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಸಂಕ್ಷಿಪ್ತವಾಗಿ ಒಂದು ಕರ್ತನ ಭೋಜನ ಇರುವುದರಿಂದ ನಾವು ಸಂಕ್ಷಿಪ್ತವಾಗಿ ನಾವು ಮುಗಿಸ್ತೇವೆ. ನಾವು ಹಾಡು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಾವು ಪ್ರಸಂಗವನ್ನು ಬೇಗ ಮುಗಿಸ್ತೇವೆ. ಮೊಟ್ಟ ಮೊದಲನೇದಾಗಿ, ಎವ್ರಿ ಗ್ರೇವ್ ಆಸ್ ಎನ್ ಎಕ್ಸ್ಪೈರಿ ಡೇಟ್.
ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಡಲ್ಪಟ್ಟ. ರಕ್ಷಕನಾದಂತ ಯೇಸು ಕ್ರಿಸ್ತನು ಜಗದ್ರಕ್ಷಕನಾಗಿ ಮಾನವ ರೂಪ ತಾಳಿ ತನ್ನನ್ನೇ ಬರಿದು ಮಾಡಿಕೊಂಡು ತಾನು ದೇವಾದಿದೇವನಾಗಿದ್ರು, ತಾನು ರಾಜಾದಿರಾಜನಾಗಿದ್ರು, ತನ್ನ ಸಮಸ್ತವನ್ನು ಆಳುವಂತ ಸಾಮರ್ಥ್ಯ ಇದ್ರು, ಲೋಕವನ್ನೆಲ್ಲ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತ ತನ್ನನ್ನ ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದ. ಈ ಲೋಕ ಹೇಳ್ತು ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡಿದ, ಯೇಸು ಸ್ವಾಮಿ ಮಹತ್ಕಾರಗಳು ಮಾಡಿದ, ಯೇಸು ಸ್ವಾಮಿ ಅತಿಶಯಗಳನ್ನ ಮಾಡಿದ, ರೋಗಗ್ರಸ್ತರನ್ನ ಗುಣಪಡಿಸಿದ, ಸತ್ತವರನ್ನ ಎಬ್ಬಿಸಿದ, ಅನೇಕ ವಿಧವಾದ ಅದ್ಭುತಗಳು ಅತಿಶಯಗಳನ್ನ ಮಾಡಿದಂತ ಯೇಸು ಈ ಲೋಕದ ಜನರು ಹೇಳಿದ್ರು, ಯೇಸುವೆ ನೀನು ಅದ್ಭುತಗಳ ಮಾಡಿದೆ, ನೀನು ಮರಣಕ್ಕೆ ಸಂಬಂಧಪಟ್ಟವನು. ಯೇಸುವೆ ನೀನು ಸತ್ತವರನ್ನು ಎಬ್ಬಿಸಿದೆ, ಈಗ ನಿನಗೊಂದು ಸವಾಲು, ಮರಣವನ್ನ ಗೆಲ್ಲುವಂತ ಸಾಮರ್ಥ್ಯ ನಿನಗಿದೆಯೋ? ನೀನು ಲಾಜರನ್ನ ಎಬ್ಬಿಸಿದೆ, ನೀನು ಮರಣವನ್ನ ಗೆದ್ದು ಬರುವಂತ ಸಾಮರ್ಥ್ಯ ನಿನಗಿದೆಯಾ ಅನ್ನುವಂತ ಸವಾಲುಗಳು ಯೇಸುವಿನ ಮುಂದೆ ಬಂತು. ಇತಿಹಾಸದಲ್ಲಿ ನಾವು ನೋಡುವಾಗ ಯೇಸು ಸಮಾಧಿಯಲ್ಲಿ ಇಡಲ್ಪಟ್ಟರು. ಆ ಸಮಾಧಿಗೆ ದೇರ್ ಇಸ್ an expiry date. ಈ ಲೋಕದಲ್ಲಿ ನಾವು ಕೊಂಡುಕೊಳ್ಳುವಂತ ಪ್ರತಿ ವಸ್ತುಗೂ ಎಕ್ಸ್ಪೈರಿ ಡೇಟ್ ಇದೆ. ಆದ್ರೆ ಯೇಸುವಿನ ಸಮಾಧಿಗೆ ಒಂದು ಎಕ್ಸ್ಪೈರಿ ಡೇಟ್ ಇತ್ತು, ಒಂದು ಎಕ್ಸ್ಪೈರಿ ಡೇಟ್ ಇತ್ತು. ಮರಣಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಯೇಸು ಸ್ವಾಮಿ ಕೊಡ್ಲಿಕ್ಕಿದ್ರು. ಮರಣದ ಹಾಸಿಗೆಯಲ್ಲಿ ಮನುಷ್ಯ ನಿರಂತರವಾದ ಮರಣ, ಕೇವಲ ದೇಹವನ್ನು ಬಿಟ್ಟು ಅಗಲುವಂತದ್ದು ಮಾತ್ರ ಅಲ್ಲ, ನಿರಂತರವಾದ ಮರಣಕ್ಕೆ ಯೇಸು ಸ್ವಾಮಿ ಒಂದು ಅಂತ್ಯವನ್ನು ತೆಗೆದುಕೊಂಡು ಬಂದ್ರು. ಮರಣಕ್ಕೆ ಅಂತ್ಯ, ಲೋಕದಲ್ಲಿ ಮನುಷ್ಯನು ಪಾಪದಿಂದ ಅನುಭವಿಸಿದಂತ ಮರಣಕ್ಕೆ, ನರಕದ ಕಾರ್ಯಗಳಿಗೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನು ತಂದರು. ಅದುವೇ ಪುನರುತ್ಥಾನದ ಶಕ್ತಿ ಮೂಲಕ, ಪುನರುತ್ಥಾನದ ಬಲದ ಮೂಲಕವಾಗಿ ಯೇಸು ಸ್ವಾಮಿ ಒಂದು ಎಕ್ಸ್ಪೈರಿ ಡೇಟ್ ಅನ್ನು ತಂದರು. ಸಮಾಧಿಯಲ್ಲಿ ಇಡಲ್ಪಡುವುದಕ್ಕೆ ಯಾವ ಕಾರಣಕ್ಕೂ ಶಕ್ತಿ ಇರಲಿಲ್ಲ. ಯೇಸು ಸ್ವಾಮಿಯನ್ನ ಹಿಡಿದಿಟ್ಟುಕೊಳ್ಳುವಂತ ಪವರ್ ಯಾವ ಮನುಷ್ಯನಿಗೆ ಇರಲಿಲ್ಲ, ಯಾವ ಶಾಸನಗಳಿಗೂ ಇರಲಿಲ್ಲ, ಯಾವ ರಾಜರಿಗೂ ಇರಲಿಲ್ಲ. ದೇರ್ ವಾಸ್ ಎ ಎಕ್ಸ್ಪೈರಿ ಡೇಟ್ ಫಾರ್ ದಿ ಗ್ರೇವ್ ವಿಚ್ ವಾಸ್ ಜೀಸಸ್. ಯೇಸು ಸ್ವಾಮಿ ಇದ್ದಂತ ಆ ಒಂದು ಸಮಾಧಿಗೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನ ಯೇಸು ತೆಗೆದುಕೊಂಡು ಬಂದ್ರು. ಹೆಚ್ಚು ಕಾಲವಿರಲಿಲ್ಲ, 3 ದಿನಗಳು ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಡಲ್ಪಟ್ಟರು. ಜನರೆಲ್ಲರೂ ತಿಳ್ಕೊಂಡ್ರು, ಜೀಸಸ್ ಇಸ್ ಫಿನಿಶ್ಡ್, ಯೇಸು ಮುಗಿದೋದ್ರು, ಏನ ಕಾಲವಾಗಿ ಹೋದ್ರು. ಯೇಸುವಿನ ಪುನರುತ್ಥಾನ ಇಲ್ಲವೇ ಇಲ್ಲ, ಯೇಸುವಿನ ಎದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾವು ಶಾಸನಗಳನ್ನ ಹಾಕಿದ್ದೇವೆ, ನಾವು ಬಂಧನಗಳನ್ನ ಹಾಕಿದ್ದೇವೆ, ನಾವು ಮುದ್ರೆಗಳನ್ನ ಹಾಕಿದ್ದೇವೆ ಅಂದ್ರು. ಈ ಲೋಕದ ಯಾವುದೇ ಮುದ್ರೆಗಳು ಯೇಸುವಿನ ಪುನರುತ್ಥಾನವನ್ನು ಹಿಡಿದುಕೊಳ್ಳಿಕ್ಕಾಗಲಿಲ್ಲ, ಯೇಸುವಿನ ಶಕ್ತಿಯನ್ನು ಹಿಡಿದುಕೊಳ್ಳಕ್ಕಾಗಲಿಲ್ಲ, ಯೇಸುವಿನ ಪವರ್ ಅನ್ನು ಹಿಡಿದುಕೊಳ್ಳಕ್ಕಾಗಲಿಲ್ಲ, ಯೇಸುವಿನ ಶಕ್ತಿಯನ್ನ ಅದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಲೋಕದ ಶಾಸನಗಳು, ಲೋಕದ ಎಲ್ಲಾ ವಿದ್ಯಮಾನಗಳು, ಲೋಕದಲ್ಲಿದ್ದಂತ ಎಲ್ಲ ಪವರ್ಗಳು ಏನಾಯ್ತು? ರೋಮ್ ಸರ್ಕಾರದ ಶಕ್ತಿಗಳು ಯೇಸುವನ್ನ ಸಮಾಧಿಯಲ್ಲಿ ಇಡಲ್ಪಟ್ಟು ಯೇಸು ಸ್ವಾಮಿ ಮುಗಿದೋದು ಅಂದ್ರು. ಆದ್ರೆ ಯೇಸು ಕ್ರಿಸ್ತ ನಾವೆಲ್ಲವುಗಳನ್ನ ಮೀರಿ ಎದ್ದು ಬಂದರು. ಅದೇ ಪುನರುತ್ಥಾನದ ಪವರ್, ದಟ್ ಈಸ್ ಕಾಲ್ಡ್ ದ ಪವರ್ ಆಫ್ ರಿಸರೆಕ್ಷನ್. ಅದೇ ಪುನರುತ್ಥಾನದ ಶಕ್ತಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ಶಕ್ತಿ ಅದ್ಭುತವಾದ ಶಕ್ತಿ. ಸಮಾಧಿಗೆ ಒಂದು ಎಕ್ಸ್ಪೈರಿ ಡೇಟ್ ಕೊಟ್ಟರು ಯೇಸು ಸ್ವಾಮಿ. ಕೇವಲ 3 ದಿನ, ಆಮೇಲೆ ನಾನು ಎದ್ದು ಬರ್ತೀನಿ. ಸಂಕಟಕ್ಕೆ 3 ದಿನ, ನನ್ನ ಎಲ್ಲಾ ವಿರೋಧಿಗಳಿಗೆ 3 ದಿನ, ನನ್ನ ಎಲ್ಲಾ ಶ್ರಮೆಗಳಿಗೆ 3 ದಿನ, ನನ್ನ ಎಲ್ಲಾ ಕಾರ್ಯಗಳಿಗೆ ಅಂತ್ಯ. there is a 3 days. After 3 days I will come back. ನಾನು ವಾಪಸ್ ಬರ್ತೀನಿ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದು ಸಮಾಧಿ ಆಗಿದೆ? ಯಾವ ಕಾರ್ಯಗಳು ಸಮಾಧಿ ಆಗಿದೆ? ನಿನ್ನ ಸಮಾಧಾನ ಸಮಾಧಿ ಆಗಿ ಹೋಗಿದೆಯಾ? ನಿನ್ನ ಆರೋಗ್ಯ ಸಮಾಧಿ ಆಗಿ ಹೋಗಿದೆಯಾ? ನಿನ್ನ ಸಂತೋಷ ಸಮಾಧಾನ ಸಮಾಧಿ ಆಗಿ ಹೋಗಿದೆಯಾ? ಯಾವುದು ನಿನ್ನ ಜೀವಿತದಲ್ಲಿ ಸಮಾಧಿ ಆಗಿ ಹೋಗಿದೆ? ಆಶೀರ್ವಾದಗಳು ಸಮಾಧಿ ಆಗಿದೆಯಾ? ಯಾವ ಕಾರ್ಯಗಳು ನಿನಗೆ ಸಮಾಧಿಯೋಪಾದಿಯಲ್ಲಿ ಕಾಣಿಸ್ತಾ ಇದೆ? ಭಯಪಡಬೇಡ. ದೇವರು ಒಂದು ಎಕ್ಸ್ಪೈರಿ ಡೇಟ್ ಅನ್ನು ಇಟ್ಟಿದ್ದಾನೆ. ನಿನ್ನ ಬದುಕಿನಲ್ಲಿ ನೀನು ಅನುಭವಿಸ್ತಾ ಇದ್ದಂತ ಎಲ್ಲಾ ಸಂಕಟಗಳಿಗೆ, ನೀನು ಅನುಭವಿಸಿದ ಎಲ್ಲಾ ವೇದನೆಗಳಿಗೆ, ನಿನ್ನ ಪರಿಶ್ರಮಗಳಿಗೆ, ನಿನ್ನ ಚಿಂತನೆಗಳಿಗೆ, ನಿನ್ನ ಆಲೋಚನೆಗಳಿಗೆ ದೇವರು ಒಂದು ಎಕ್ಸ್ಪೈರಿ ಡೇಟ್ ಅನ್ನು ಇಟ್ಟಿದ್ದಾನೆ. ಆ ಒಂದು ಸಮಾಧಿಗೆ ದೇವರು ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿದ್ರು. ಸಮಾಧಿಗೆ ಹಾಕಿದವರು ಏನೋ ಸಂತೋಷಿಸ್ತಾ ಇದ್ದಾರೆ, ನಾವು ಯೇಸುವಿನ ಶಿಲುಬೆಗೆ ಹಾಕಿ ಸಮಾಧಿಗೆ ಹಾಕಿದ್ವಿ ಅಂತ. ಅಧಿಕಾರಿಗಳು ಸಂತೋಷಿಸ್ತಾ ಇದ್ದಾರೆ, ಯೇಸು ಫಿನಿಶ್ಡ್. ಮಾತ್ರವಲ್ಲದೆ ಅಲ್ಲಿನ ಯಹೂದ್ಯರ ಎಲ್ಲಾ ಧಾರ್ಮಿಕ ನಾಯಕರುಗಳು, ನಾವು ಯೇಸುವನ್ನು ಯಜ್ಞವಾಗಿ ಅರ್ಪಿಸಿಬಿಟ್ಟು ಪಸ್ಕ ಹಬ್ಬವನ್ನು ಆಚರಿಸ್ತಾ
ಆಚರಿಸ್ತಾ ಇದ್ದಾರೆ, ಪಸ್ಕ ಹಬ್ಬದಲ್ಲಿ ತಿಂದು ಮಜಾ ಮಾಡ್ತಾ ಇದ್ದಾರೆ. ಆದ್ರೆ ಯೇಸು ಸಮಾಧಿಯಲ್ಲಿ ಪಟ್ಟರು. 3ನೇ ದಿನ ಯೇಸು ಸ್ವಾಮಿ ಎದ್ದು ಬಂದ್ರು. ಸಮಾಧಿ ಯೇಸುವನ್ನ ಹಿಡಿದಿಟ್ಕೊಳ್ಳಕ್ಕಾಗಲಿಲ್ಲ. ಸಮಾಧಿಯ ಯಾವ ಕಾರ್ಯವೂ ಯೇಸುವನ್ನ ಹಿಡಿದಿಟ್ಕೊಳ್ಳಕ್ಕಾಗಿಲ್ಲ. ನಿನ್ನ ಜೀವಿತದಲ್ಲಿ ಕೂಡ ಯೇಸುವಿಗೆ ಸಂಬಂಧಪಡದೇ ಇರುವ ಯಾವ ಸಂಗತಿಗಳು, ಯೇಸು ನಡೆದೇ ಇರುವಂತಹ ಯಾವ ಕಣ್ಣೀರು, ಯಾವ ವೇದನೆ, ಯಾವ ಪರಿಶ್ರಮಗಳು ನಿನ್ನ ಹಿಡಿದಿಟ್ಕೊಳ್ಳೋದಕ್ಕಾಗುವುದಿಲ್ಲ. ಪುನರುತ್ಥಾನದ ಯೇಸು ನಿನ್ನೊಳಗಡೆ ಇದ್ದಾನೆ. ಪುನರುತ್ಥಾನದ ಯೇಸು ನಿನ್ನ ಬದುಕಿನಲ್ಲಿದ್ದಾನೆ. ಪುನರುತ್ಥಾನದ ಯೇಸು ನೀನು ఉన్నానండి. ಪುನರುತ್ಥಾನದ ಬಂದಿನ ಯೇಸು ಆತನಿಗೆ ಲಿಮಿಟೇಷನ್ లేదు. ಹಲ್ಲೆಲೂಯಾ. ಯೇಸು ನಿನ್ನ ಬದುಕಿನಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾನೆ, ಅತಿಶಯಗಳು ಮಾಡಲಿಕ್ಕಿದ್ದಾನೆ. ಮೊದಲನೇದಾಗಿ every grave has an expiry date. Similarly, there is an expiry date for your sorrow. ನಿನ್ನ ಕಣ್ಣೀರಿಗೆ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಹಲ್ಲೆಲೂಯಾ. ನಿನ್ನ ವೇದನೆಗೆ, ನಿನ್ನ ಪರಿಶ್ರಮಕ್ಕೆ, ನಿನ್ನ ತೊಂದರೆಗೆ, ನಿನ್ನ ಅನಾರೋಗ್ಯಕ್ಕೆ, ನಿನ್ನ ಬಡತನಕ್ಕೆ, ನಿನ್ನ ಕೊರತೆಗೆ, ಒಂದು ನಿನ್ನ ಸಾಲಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನು ದೇವರು ಕೊಟ್ಟಿದ್ದಾರೆ. ದೇವರು ಪುನರುತ್ಥಾನ ಓದಿದಂತ ಯೇಸು ನಿನ್ನ ಬಿಡುಗಡೆ ಮಾಡಿ ಮೇಲೆ ಅಂತಾನೆ. ಪುನರುತ್ಥಾನ ಓದಿದಂತ ಯೇಸು ನಿನ್ನ ಬಾಧೆಗಳಿಂದ ಬಿಡುಗಡೆ ಮಾಡ್ತಾನೆ. ಪುನರುತ್ಥಾನ ಓದಿದಂತ ಯೇಸು ನಿನ್ನ ಜೀವಿತದಲ್ಲಿ ಯಾವುದು ಸಮಾಧಿ ಆಗಿದೆಯೋ, ಸಮಾಧಿ ಆಗಿರುವ ಎಲ್ಲಾ ಕಾರ್ಯಗಳನ್ನ ಪುನರುಜ್ಜೀವನಗೊಳಿಸಿ ಪುನಃಸ್ಥಾಪನೆ ಮಾಡುವಂತ ದೇವರಾಗಿದ್ದಾನೆ. ಸಮಾಧಾನ ಕಳ್ಕೊಂಡಿದೀಯಾ? ಸಂತೋಷ ಕಳ್ಕೊಂಡಿದೀಯಾ? ನೆಮ್ಮದಿ ಕಳ್ಕೊಂಡಿದೀಯಾ? ಆರೋಗ್ಯ ಕಳ್ಕೊಂಡಿದೀಯಾ? ಸಮೃದ್ಧಿ ಕಳ್ಕೊಂಡಿದೀಯಾ? ಸಾಲದಲ್ಲಿ ಬಿದ್ದುಕೊಂಡಿದೀಯಾ? ಯಾವುದು ನಿನ್ನ ಮೇಲೆ, ಯಾವ ಸಮಾಧಿ ಹೋಮದಲ್ಲಿ ಬಿದ್ದುಕೊಂಡಿದೆ? ಭಯಪಡಬೇಡ. ಸಮಾಧಿಯಿಂದ ಎದ್ದ ಆ ಯೇಸು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸಮಾಧಿಯಲ್ಲಿ ಪುನರುತ್ಥಾನ ಹೊಂದಿದಂತ ಯೇಸು ನಿನ್ನನ್ನು ಆತನು ಪುನಃಸ್ಥಾಪನೆ ಮಾಡುವಂತ ಯೇಸು ನೀನು ದೇವರಾಗಿದ್ದಾನೆ. The second thing, the resurrection power breaks every limits. Hallelujah. ಎಲ್ಲ ಲಿಮಿಟ್ಸ್ ಗಳನ್ನ ಬ್ರೇಕ್ ಮಾಡ್ತಂತೆ ಪುನರುತ್ಥಾನದ ಯೇಸು. ಪುನರುತ್ಥಾನ ಹೊಂದಿದಂತ ಯೇಸು ಎಲ್ಲ ಅಧಿಕಾರಗಳನ್ನ ಬ್ರೇಕ್ ಮಾಡ್ತು, ಎಲ್ಲ ಶಾಸನಗಳನ್ನ ಬ್ರೇಕ್ ಮಾಡ್ತು, ಎಲ್ಲ ಮುದ್ರೆಗಳನ್ನ ಬ್ರೇಕ್ ಮಾಡ್ತು, ಎಲ್ಲ ಸರ್ಕಾರದ ಕಾರ್ಯಗಳನ್ನ ಬ್ರೇಕ್ ಮಾಡಿ ಸಮಾಧಿಯಿಂದ ಹೊರಬಂದಂತ ಮೃತ್ಯುಂಜಯನಾದಂತ ಯೇಸು. ಹಲ್ಲೆಲೂಯಾ. ಆತನು ಮೃತ್ಯುಂಜಯನಾದ ಯೇಸು. ನಿನಗಾಗಿ ಮೃತ್ಯುವನ್ನ ಗೆದ್ದು ಬಂದಂತ ಯೇಸು. ನಿನ್ನನ್ನ ಲಿಮಿಟ್ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇವತ್ತು ಅವತ್ತಿನ ದಿನ ಅಧಿಕಾರಗಳೇ ಅದನ್ನ ಲಿಮಿಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನೀನ್ ದೇವರನ್ನ ಲಿಮಿಟ್ ಮಾಡ್ತಾ ಇದೀಯಾ? ಪುನರುತ್ಥಾನ ಓದಿದಂತ ಯೇಸುವನ್ನ ಲಿಮಿಟ್ ಮಾಡ್ಕೊಳ್ತಾ ಇದೀಯಾ? ಪುನರುತ್ಥಾನ ಓದಿದಂತ ಯೇಸುವಿನ ಶಕ್ತಿ ನೀನ್ ಲಿಮಿಟ್ ಮಾಡ್ತಾ ಇದೀಯಾ? ಪುನರುತ್ಥಾನ ಓದಿದಂತ ಆ ದೈವಿಕವಾದ ಶಕ್ತಿ, ಆ ದೈವಿಕವಾದ ಬಲ, ಆ ದೈವಿಕವಾದ ಮಹಿಮೆ, ಆ ದೈವಿಕವಾದ ಪ್ರಸನ್ನತೆ, ಆ ದೈವಿಕವಾದ ಶಕ್ತಿ, ಡೋಂಟ್ ಲಿಮಿಟ್ ಇಟ್. ಪುನರುತ್ಥಾನ ಹೊಂದಿದಂತ ಯೇಸುವನ್ನ ಯಾವ ಕಾರ್ಯಗಳು ಲಿಮಿಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿನ್ನ ಬಂಧನವನ್ನ ನೋಡಿ ನಿನ್ನ ಮುಂದಿನ ಜೀವಿತವನ್ನ ಲಿಮಿಟ್ ಮಾಡ್ಕೊಳ್ಬೇಡ. ನಿನ್ನ ಬದುಕನ್ನು ನೋಡಿ ಡೋಂಟ್ ಲಿಮಿಟ್ ಮಾಡ್ಕೊಳ್ಬೇಡ ಸಹೋದರ. ಕರ್ತನ ನಿನ್ನೊಟ್ಟಿಗಿದ್ದಾನೆ. ಕರ್ತನ ಜೀವಿತವನ್ನ ಅಲಿಸಿಕೊಂಡವನಿದ್ದಾನೆ. ನೀನ್ ಬದುಕಿವತ್ತು ಕೆಳಗಿನ ಜೀವಿತದಲ್ಲಿ ಇರ್ಬೋದು, ನೀನ್ ಬದುಕಿವತ್ತು ಪರಿಶ್ರಮದಲ್ಲಿ ಇರ್ಬೋದು, ನಿನ್ ಜೀವಿತ ಇವತ್ತು ಕಣ್ಣೀರಿನ ಹಾದಿಯನ್ನು ಹಾದು ಹೋಗ್ತಿರ್ಬೋದು, ಸಮೃದ್ಧಿಕರವಾದ ಜೀವಿತೆಯಲ್ಲಿ ಜೀವಿಸುತ್ತಿದ್ದಿರ್ಬೋದು. ಯಾವುದೇ ಹಾದಿಯಲ್ಲಿ ನೀನು ಹಾದು ಹೋಗ್ತಾ ಇರು, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪುನರುತ್ಥಾನ ಹೊಂದಿದವು ನಾನು, ಡೋಂಟ್ ಲಿಮಿಟ್. ನಿನ್ನ ಆದಾಯವನ್ನು ನೋಡಿ ನೀನು ಬದುಕಿಂಗ್ ಇರುತ್ತೆ ಅಂತ ಯೋಚನೆ ಮಾಡಬೇಡ. ನಿನ್ನ ಎಜುಕೇಶನ್ ನೋಡಿ ನನ್ನ ಬದುಕಿಂಗ್ ಇರುತ್ತೆ ಅಂತ ಯೋಚನೆ ಮಾಡಬೇಡ. ನಿನ್ನ ಸಾಮರ್ಥ್ಯದ ಮೇಲೆ ಥಿಂಕ್ ಮಾಡಿ ನಿನ್ನ ಬದುಕನ್ನು ಯೋಚನೆ ಮಾಡಬೇಡ. ನಿನ್ನ ಸಾಮರ್ಥ್ಯವನ್ನ ಯೋಚಿಸಿ, ನಿನ್ನ ಆರೋಗ್ಯವನ್ನ ಯೋಚಿಸಿ, ನಿನ್ನ ಬಲವನ್ನ ಯೋಚಿಸಿ, ನಿನ್ನ ಶಕ್ತಿಯನ್ನು ಯೋಚಿಸಿ, ನಿನ್ನ ಸಂಬಳವನ್ನ ಯೋಚಿಸಿ. ನನ್ನ ಬದುಕಿಂಗ್ ಇರುತ್ತೆ ಅಂತ ಯೋಚನೆ ಮಾಡಬೇಡ. ಡೋಂಟ್ ಲಿಮಿಟ್. ಬಿಕಾಸ್ ಪುನರುತ್ಥಾನ ಹೊಂದಿದಂತ ಯೇಸುವಿಗೆ ಲಿಮಿಟ್ಸ್ ಇಲ್ಲ. ಆತನು ಸರ್ವವ್ಯಾಪಿಯಾದ ದೇವರು, ಸರ್ವವನ್ನು ಆಳುವ ದೇವರು, ಸರ್ವ ಸೃಷ್ಟಿಗೆ ಆತನೇ ಯಜಮಾನ, ಸರ್ವವನ್ನ ಆಳುವಂತ ಏಕಾಧಿಪತಿ ಆತನು. ನಿನ್ನ ಬದುಕನ್ನು ಆತನು ನಡೆಸಿದ ಆತನು. ನೀನು ಯೋಚಿಸುವುದಕ್ಕಿಂತಲೂ, ದೇವರ ವಾಕ್ಯದಲ್ಲಿ ಬಂದಿದೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ, ನೀವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡುವಂತ ದೇವರಿಗೆ ಆ ಸಭೆಯಲ್ಲಿಯೂ ಈಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೆನ್. ಅತ್ಯಧಿಕವಾದದನ್ನ ಮಾಡ್ತಾನ. What you are thinking, what you are believing, God will do more than that. ನೀನು ಯೋಚನೆ ಮಾಡೋದಕ್ಕಿಂತಲೂ, ನೀನು ಥಿಂಕ್ ಮಾಡೋದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡುವಂತ ಸಾಮರ್ಥ್ಯ ಉಳ್ಳವನೇ ಪುನರುತ್ಥಾನದ ಯೇಸು. ಆ ಪುನರುತ್ಥಾನದ ಯೇಸುವಿನ ಮಹಿಮೆ, ಆ ಪುನರುತ್ಥಾನದ ಯೇಸುವಿನ ಶಕ್ತಿ ಅದ್ಭುತವಾದದ್ದು, ಮಹಿಮೆಯುಳ್ಳದ್ದು, ಶ್ರೇಷ್ಠ.
ಇಷ್ಟವಾದದ್ದು. ಡೋಂಟ್ ಲಿಮಿಟ್ ಇಟ್. ಆ ಲಿಮಿಟ್ಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತನು ಎಲ್ಲವುಗಳನ್ನ ಬ್ರೇಕ್ ಮಾಡಿ ಹೋಗ್ತಾನ. ಎಲ್ಲಾ ಕಾರ್ಯಗಳ ವಿರುದ್ಧಾಗ್ತಾನ ಆತನು. ಎಲ್ಲಾ ಬಂಧನಗಳ ವಿರುದ್ಧಾಗ್ತಾನ ಆತನು. ಎಲ್ಲಾ ಶಕ್ತಿಗಳನ್ನ ತಡೆ ಹಾಕ್ತಾನ ಆತನು. ಎಲ್ಲರ ಆಲೋಚನೆಗಳನ್ನ ತಡೆ ಹಾಕ್ತಾನ ಆತನು. ಆತನ ಮುಂದೆ ಯಾರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆತನ ಶಕ್ತಿ ಮುಂದೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಪುನರುತ್ಥಾನ ಹೊಂದಿದಂತ ಯೇಸು ಆ ಸಮಾಧಿಯಿಂದ ಆಚೆ ಬರುವಾಗ ಸರಪಣಿಗಳು ಕಾಣಿಸಿ ಬಿದ್ದವು. ಅಲ್ಲಿ ಮುಚ್ಚಲ್ಪಟ್ಟಿದ್ದಂತ ಎಲ್ಲ ದೊಡ್ಡ ಕಲ್ಲಿನ ಒಂದು ಬಾಗಿಲು ತೆರೆಯಲ್ಪಟ್ಟು, ಮನುಷ್ಯನ ಯೋಚನೆಗೆ ನಿಲುಕದ ಅದ್ಭುತವಾದ ಶಕ್ತಿ, ಮನುಷ್ಯನ ಯೋಚನೆಗೆ ನಿಲುಕದ ಮಹಾಮಹಿಮೆಯುಳ್ಳದ ಅದ್ಭುತವಾದ ಶಕ್ತಿ. ಹಲ್ಲೆಲೂಯಾ. ಅಂತ ಶಕ್ತಿ ನೀನು ಆರಾಧಿಸ್ತಾ ಇದೆಯಾ? ದಟ್ ಇಸ್ ಕಾಲ್ಡ್ ದ ರಿಸರ್ವೇಷನ್ ಪವರ್. ಆಮೆನ್. ಏನ್ ಅನ್ಕೊಂಡಿದ್ಯಾ ಪುನರುತ್ಥಾನದ ಶಕ್ತಿ ಅಂತಂದ್ರೆ? ಅಳ್ತಾ ಇದ್ದಂತ ಮರಿಯಳನ್ನ, ಮಗ್ದಲದ ಮರಿಯಳು ಒಂದು ಕಾಲದಲ್ಲಿ ಪಾಪಿಷ್ಠಳಾಗಿ ಬದುಕ್ತಾ ಇದ್ದಂತವಳು ತನ್ನ ಸುಗಂಧ ದ್ರವ್ಯವನ್ನು ತಂದು ಯೇಸುವಿನ ಪಾದದ ಬಳಿಗೆ ಹಾಕಿದವಳು, ಯೇಸುವಿನ ಶಕ್ತಿಯನ್ನು ಅರ್ಥವಳು, ಯೇಸುವಿನ ಮಹಿಮೆಯನ್ನು ಅರ್ಥವಳು ಸಮಾಧಿ ಬಳಿಗೆ ಹೋಗಿ ನೋಡ್ತಾ ಇದ್ದಾಳೆ. ಅಲ್ಲಿ ಯೇಸು ಎಲ್ಲ ತೆರೆಯಲ್ಪಟ್ಟಿದೆ. ಓಪನ್ ಡೋರ್. ಒಂದು ತೆರೆಯಲ್ಪಟ್ಟಂತ ಭಾಗಗಳನ್ನು ಕಂಡಂತ ಮಗ್ದಲದ ಮರಿಯಳು ಯೇಸು ಎಲ್ಲೋದ್ರು ಅಂತ ತವಕಿಸುತ್ತಿರುವಾಗ ಯೇಸು ಮರಿಯಳೇ ಅಂತ ಕರೆದರು. ಯೇಸು ಸ್ವಾಮಿ ಮರಿಯಳೇ ಅಂತ ಪ್ರೀತಿಯಿಂದ ಕರೆದರು. ತಪ್ಪಿಬ್ಬಾಗಿದ್ದಂತ, ಕಣ್ಣೀರಿನಲ್ಲಿದ್ದಂತ, ವೇದನೆಯಲ್ಲಿದ್ದಂತ, ಎಲ್ಲಾ ಕಳ್ಕೊಂಡಂತ, ಅಯ್ಯೋ ಎಂಬುದಾಗಿ ಯೋಚಿಸ್ತಾ ಇದ್ದಂತ ಮಗ್ದಲದ ಮರಿಯಳನ್ನ ಪ್ರೀತಿ ಮಾಡಿ ಆ ಮಗ್ದಲದ ಮರಿಯಳನ್ನ ಪ್ರೀತಿಸಿದಂತ ದೇವರು, ಮಗ್ದಲದ ಮರಿಯಳನ್ನ ಕರುಣಿಸಿದಂತ ದೇವರು. ನಿನ್ನ ಜೀವಿತವನ್ನ ಆತನು ಎಲ್ಲಾ ಕಾರ್ಯಗಳನ್ನ ಬ್ರೇಕ್ ಮಾಡ್ತಾನ, ಎಲ್ಲಾ ಸಂಗತಿಗಳನ್ನ ಬ್ರೇಕ್ ಮಾಡ್ತಾನ, ಎಲ್ಲಾ ಸರಪಣಿಗಳನ್ನ ಕಳಚಿ ಬೀಳ್ತಾನ. ಹಲ್ಲೆಲೂಯಾ. ಸೊ ಅಂತ ಅದ್ಭುತವಾದ ದೇವರನ್ನ ದೇವರಾಗಿದ್ದಾರೆ. ಮೂರನೇದಾಗಿ ಪ್ರಿಯ ದೇವರ ಮಕ್ಕಳೇ, ರಿಸರ್ವೇಷನ್ ಅನೌನ್ಸ್ ಎ ನ್ಯೂ ಐಡೆಂಟಿಟಿ. ಹಳೆಯ ಕಾರ್ಯಗಳಲ್ಲಿ ಯೇಸು ಮಹತ್ಕಾರ್ಯಗಳು ಮಾಡಿದ, ಅದ್ಭುತಗಳು ಮಾಡಿದ, ಅತಿಶಯಗಳು ಮಾಡಿದ, ಮಹತ್ಕಾರ್ಯಗಳು ಮಾಡಿದ, ಇದೆಲ್ಲವುಗಳನ್ನ ಕಂಡಂತ ಇಸ್ರಾಯೇಲ್ ಯಹೂದ್ಯರು ಎಲ್ಲರೂ ಕೂಡ ಹಳೆಯ ಯೇಸುವನ್ನ ನೋಡ್ತಾ ಇದ್ರು. ಆದ್ರೆ ಪುನರುತ್ಥಾನ ಹೊಂದಿದ ಮೇಲೆ ಯೇಸು ಮಹಿಮೆಯುಳ್ಳವನಾಗಿ ಮಾರ್ಪಟ್ಟಿದ್ದಾನೆ. ರಿಸರೆಕ್ಷನ್ ಅನೌನ್ಸಸ್ ಎ ನ್ಯೂ ಐಡೆಂಟಿಟಿ. ಪುನರುತ್ಥಾನ ಹೊಂದಿದಂತ ಯೇಸುವಿಗೆ ಒಂದು ಹೊಸ ಐಡೆಂಟಿಟಿ. ಆತನು ಮಹಿಮೆಯುಳ್ಳವನಾಗಿ ಮಾರ್ಪಟ್ಟಿದ್ದ. ಮಗ್ದಲದ ಮರಿಯಳಿಗೆ ಹೇಳ್ತಾರೆ, ನಾನು ಇನ್ನು ತಂದೆಯ ಬಳಿಗೆ ಹೋಗಲಿಲ್ಲವಾದ್ದರಿಂದ ಡೋಂಟ್ ಟಚ್, ನನ್ನ ಮುಟ್ಟಬೇಡ. ಹಿಂದೆ ಮುಟ್ತಾ ಇದ್ರು. ಯೇಸು ಪುನರುತ್ಥಾನ ಹೊಂದುವುದಕ್ಕಿಂತ ಮುಂಚೆ ಯೇಸುವಿನ ದೇಹವನ್ನು ಮುಟ್ಟಿದವರು, ಯೇಸುವಿನ ಕಾರ್ಯಗಳನ್ನು ಮುಟ್ಟಿದವರು, ಯೇಸುವಿನ ಊಟವನ್ನು ಮುಟ್ಟಿದವರು, ಅದ್ಭುತಗಳ ಕಣ್ಣಾರೆ ಕಂಡವರು. ಪುನರುತ್ಥಾನ ಹೊಂದಿದ ಮೇಲೆ ಅವರ ಐಡೆಂಟಿಟಿ ಬದಲಾಯಿತು. There was a new identity when Jesus resurrected. ಯೇಸು ಪುನರುತ್ಥಾನ ಹೊಂದಿದ ಮೇಲೆ ಆತನಿಗೆ ಒಂದು ಹೊಸ ಐಡೆಂಟಿಟಿ ಬಂತು. ಆ ಯೇಸು ನಿನ್ನೊಳಗಡೆ ಇದ್ದಾನೆ. ನಿನ್ನ ಹಳೆ ಐಡೆಂಟಿಟಿ ಏನಿದೆಯೋ ಗೊತ್ತಿಲ್ಲ ಸಹೋದರಿ. God will change your identity. Hallelujah. ದೇವರು ನಿನ್ನ ಐಡೆಂಟಿಟಿಯನ್ನ ಬದಲಾವಣೆ ಮಾಡ್ತಾನೆ. ಪುನರುತ್ಥಾನ ಹೊಂದಿದಂತ ಯೇಸು. ಹಳೆ ಐಡೆಂಟಿಟಿ ಒಂದು ವೇಳೆ ನೀನು ಜಗಳಗಟ್ಟಿ ಆಗಿರ್ಬೋದು. ಹಳೆಯ ಐಡೆಂಟಿಟಿ ಒಂದು ವೇಳೆ ನಿನ್ನ ಜನರು ಇವರ ಬಡವರು ಅಂತ ಹೇಳ್ಬೋದು. ನೀನಾ ಹೀಗೆ ಅಂತ ಹೇಳ್ಬೋದು. ನೀನ್ ಇಂಥವಳ ಅಂತ ಹೇಳ್ಬೋದು. ನೀನಾ ಅನ್ನುವಂತ ಕೇವಲ ದೃಷ್ಟಿಯಿಂದ ನಿನ್ನ ಗ್ರಾಮದಲ್ಲಿ ಇರ್ಬೋದು, ನಿನ್ನ ಸ್ನೇಹಿತರ ಮಧ್ಯದಲ್ಲಿ ಇರ್ಬೋದು. ಪುನರುತ್ಥಾನ ಹೊಂದಿದಂತ ಯೇಸು ನಿನ್ನೊಳಗಡೆ ಬಂದ ಮೇಲೆ they will create new identity in your life. Hallelujah. ನೀನು ಬದುಕದೆ ಒಂದು ಹೊಸ ಐಡೆಂಟಿಟಿ ಆಗಿ ಮಾರ್ಪಡಿಸ್ತಾರೆ ಅವರು. No more the previous identity. God will squash, God will demolish all the identity which was, but God will give new identity to your life. ಪುನರುತ್ಥಾನ ಹೊಂದಿದಂತ ಯೇಸು ನಿನಗೊಂದು ಹೊಸ ಐಡೆಂಟಿಟಿಯನ್ನು ಕೊಡ್ತಾನೆ. ಅದಕ್ಕೆ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಪೌಲನು ಬರುತ್ತಾನೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿ ಆಯಿತು. ಅವನ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ನಿನ್ನ ಬದುಕು ನೂತನ ಮಾಡುವಂತ ಯೇಸು. ನಿನ್ನ ಹಳೆ ಐಡೆಂಟಿಟಿ ಏನಿ ಗೊತ್ತು? ನಿನ್ನ ಓಲ್ಡ್ ಐಡೆಂಟಿಟಿ ಏನೇ ಇರಬಹುದು, ಹಳೆ ಐಡೆಂಟಿಟಿ ಯಾವುದೇ ಇರಬಹುದು. ಯೇಸು ಹೇಳ್ತಾ ಇದ್ದ, ನಾವು ಪುನರುತ್ಥಾನ ಹೊಂದಿದ್ದೀನಿ, ಐ ವಿಲ್ ಗಿವ್ ಯು ನ್ಯೂ ಐಡೆಂಟಿಟಿ. ಹಳೆ ಐಡೆಂಟಿಟಿ ಒಂದು ವೇಳೆ ನೀನು ಕುಡುಕ ಆಗಿರ್ಬೋದು, ಹಳೆ ಐಡೆಂಟಿಟಿ ಒಂದು ವೇಳೆ ನೀನು ಯಾವುದೇ ಸಂಗತಿಗಳಿದೆ. ಹೊಸ ಐಡೆಂಟಿಟಿ ಇಟ್ಸ್ ಎ ವಂಡರ್ಫುಲ್.
ಅದ್ಭುತವಾದದ್ದು, ಅತಿಶಯವಾದದ್ದು, ಮಹಿಮೆ, ಉನ್ನತವಾದದ್ದು, ಶ್ರೇಷ್ಠವಾದದ್ದು. ಹೊಸ ಐಡೆಂಟಿಟಿಯನ್ನು ಕರ್ತನಲ್ಲಿ ಕೊಡಲಿಕ್ಕಿದ್ದಾರೆ. ಪುನರುತ್ಥಾನದ ಯೇಸು ಪ್ರಾರ್ಥನಾ ಹೀನಲಾಗಿದ್ರೆ ನೀನು ಪ್ರಾರ್ಥನಾ ಪರಮಾನುವಂತ ಐಡೆಂಟಿಟಿ ಕೊಡ್ತಾನೆ. ನೀನು ಕಣ್ಣೀರು ಸುರಿಸ್ತಾ ಇದ್ರೆ ಸಂತಸದ ಐಡೆಂಟಿಟಿಯನ್ನು ಕೊಡ್ತಾನೆ. ನೀನು ಹೊದಿಕೆಯನ್ನ, ದುಃಖದ ವೇದಿಕೆ, ಒಂದು ಬಡತನದ ಹೊದಿಕೆಯನ್ನು ಹೊಂದಿಕೊಂಡಿದ್ರೆ ಹರ್ಷವಸ್ತ್ರದ ಐಡೆಂಟಿಟಿಯನ್ನು ಕಾಪಾಡಿಕೊಳ್ಳಿ. ನಾಲ್ಕನೇದಾಗಿ, ವಾಟ್ ವಾಸ್ ಬರೀಡ್ ವಿಲ್ ಸ್ಪೀಕ್. ನಿನ್ನ ಜೀವಿತದಲ್ಲಿ ಮಾತನಾಡ್ಲಿಕ್ಕೆ ಆಗದೇ ಇರುವಂತ ಸನ್ನಿವೇಶಗಳು ಯಾವುದಿದೆ? ಮಾತು ಮುಗಿದೋಗಿದೆಯಾ? ಅನಾರೋಗ್ಯ ಇದ್ದಿದ್ರಿಂದ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇಲ್ವಾ? ಬಡತನ ಇರೋದ್ರಿಂದ ಆಶೀರ್ವಾದದ ಬಗ್ಗೆ ಮಾತನಾಡ್ತಾ ಇಲ್ವಾ? ಕೊರತೆ ಇದ್ದಿದ್ರಿಂದ ಸಮೃದ್ಧಿ ಬಗ್ಗೆ ಮಾತನಾಡ್ತಾ ಇರ್ಲಿಲ್ವಾ? ಎಲ್ಲ ಸಮಾಧಿಯಾಗಿದಲ್ಪಟ್ಟ ಮಾತನಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ? ನಿಶಬ್ದವಾಗೋದ? ನಿಶಬ್ದ ಎಷ್ಟೋ ಸಾರಿ ಸೈಲೆಂಟ್ ಆಗ್ಬಿಡ್ತೀವಲ್ಲ, ಕೆಲವು ಸಾರಿ ನಿಶಬ್ದವಾಗ್ಬಿಡ್ತೀವಿ, ಮಾತು ಬೇಡ, ಮಾತು ನಿಲ್ಲಿಸ್ಬಿಡ್ತೀವಿ. ಯಾವುದು ನಿನ್ನ ಜೀವಿತದಲ್ಲಿ ನಿಶಬ್ದವಾಗಿ ಹೋಗಿದೆ? ಯಾವುದು ಸಮಾಧಿಯಲ್ಲಿ ನಿಶಬ್ದವಾಗಿ ಹೋಯಿತು? ದೇವರು ಹೇಳ್ತಾರೆ, ನಾನು ಮತ್ತೆ ಅದನ್ನ ಮಾತನಾಡುವಂತೆ ಮಾಡ್ತೀನಿ. ಹೇಬೇಲನು ಕಾಯಿನ ತಿಳ್ಕೊಂಡ, ಹೇಬೇಲನ್ನ ಕೊಲೆ ಮಾಡಿಬಿಟ್ಟೆ, ಅವನು ಮುಗಿದೋಯ್ತು ಅಂತ ಅವನ ರಕ್ತ ಮಾತಾಡ್ತಾ ಇತ್ತಂತೆ. ಅವನ ರಕ್ತ ಮಾತಾಡ್ತಾ ಇತ್ತು. ಅವನ ರಕ್ತ ಭೂಲೋಕದಿಂದ ಪರಲೋಕಕ್ಕೆ ಎದ್ದು ಹೋಯ್ತು. ಅದೇ ರೀತಿ ಯಾವುದು ನಿನ್ನ ಶಬ್ದ? ನೀನ್ ಕೆಲಸದಾಗ ಶಬ್ದ ಮುಗ್ದೋಗಿದೆಯಾ? ನೀನ್ ಕೆಲಸದ ಜಾಗದಲ್ಲಿ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ವಾ? ನೀನ್ ಊರಿನಲ್ಲಿ ನೀನ್ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ವಾ? ನಿನ್ ಸಂಬಂಧಿಕರ ಮಧ್ಯದಲ್ಲಿ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ವಾ? ಅಷ್ಟು ಮಟ್ಟಿಗೆ ಕುಗ್ಗಿ ಹೋಗಿದ್ಯಾ? ದೇವರು ಹೇಳ್ತಾರೆ, ನಾನು ನಿನ್ನ ಮಾತಾಡುವಂತೆ ಮಾಡ್ತೇನೆ. Again you will speak. ನೀನ್ ಮಾತನಾಡ್ತೀಯ, ಅದ್ರ ಅರ್ಥ ಏನಂತಂದ್ರೆ, ದೇವರು ನಿನಗೆ ಅದ್ಭುತಗಳು ಮಾಡೋದ್ರ ಮೂಲಕ, ದೇವರು ನಿನಗೆ ಮಹತ್ಕಾರ್ಯಗಳು ಮಾಡೋದ್ರ ಮೂಲಕ, ದೇವರು ನಿನಗೆ ಆಶೀರ್ವಾದಗಳನ್ನು ಕೊಡೋದ್ರ ಮೂಲಕ, ದೇವರು ತನ್ನ ಕೃಪೆಯನ್ನು ಕೊಡೋದ್ರ ಮೂಲಕ, ದೇವರು ತನ್ನ ಕುತ್ಕೊಳ್ಳೋಕೆ ದೇವರ ಪ್ರಸನ್ನತೆಯಿಂದ, ದೇವರ ಮಹಿಮೆಯನ್ನ, ದೇವರ ಸಾನ್ನಿಧ್ಯವನ್ನ, ದೇವರ ಶಕ್ತಿಯನ್ನ ಈ ಪದ ನೋಡ್ಬೇಕಲ್ಲ, ಯಾರು ಆಚೆ ಕಳಿಸ್ಬೇಕು. ದೇವರ ಆತನ ಸಾನ್ನಿಧ್ಯವನ್ನ, ಆತನ ಕೃಪೆಯನ್ನ, ಆತನ ಅತಿಶಯವಾದ ಕ್ರಿಯೆಗಳನ್ನ, ಹಲ್ಲೆಲೂಯ, ದೇವರ ಮಹೋನ್ನತವಾದ ಕಾರ್ಯಗಳನ್ನ ದೇವರು ನಿನ್ನ ಮೂಲಕ ಮಾತನಾಡುವಂತೆ ಮಾಡ್ತಾನೆ. God will make to speak. ಹಲ್ಲೆಲೂಯ. ನೀನು ಮಾತನಾಡುವೆ, ನೀನು ಅದ್ಭುತಗಳ ಬಗ್ಗೆ ಮತ್ತೆ ಮಾತನಾಡುವೆ, ಆಶೀರ್ವಾದಗಳ ಬಗ್ಗೆ ಮತ್ತೆ ಮಾತನಾಡುವೆ, ಅತಿಶಯಗಳ ಬಗ್ಗೆ ಮತ್ತೆ ಮಾತನಾಡುವೆ. ಯಾವುದು ನಿಶಬ್ದವಾಗಿ ಹೋಗಿದೆಯೋ, ಯಾವುದು ಮಾತನಾಡೋದಕ್ಕಾಗದೆ ಆಗಿ ಹೋಗಿದೆಯೋ, ದೇವರಿಗೆ he will make you to speak. ಸಮಾಧಿ ಎಲ್ಲರೂ ತಿಳ್ಕೊಂಡ್ರು, ಯಾರು ಮಾತನಾಡ್ತಾ ಇಲ್ಲ. ಯೇಸು ಸಮಾಧಿಯಿಂದ ಬಂದಿದ್ದಾನೆ. ಯಾರಿಗೂ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ, ಏನು ಹೇಳೋದಕ್ಕೂ ಶಕ್ತಿ ಇಲ್ಲ. ಎಲ್ಲವನ್ನ ಕಳ್ಕೊಂಡ್ರು. ಪುನರುತ್ಥಾನ ಹೊಂದಿದಂತ ಯೇಸು ತಿರುಗಿ ಎಲ್ಲರನ್ನ ಅದರ ಮಹಿಮೆ ಬಗ್ಗೆ ಮಾತನಾಡುವಂತೆ ಮಾಡ್ತು, ಅದರ ಪ್ರಸನ್ನತೆ ಬಗ್ಗೆ ಮಾತನಾಡುವಂತೆ ಮಾಡ್ತು, ಅದರ ಶಕ್ತಿ ಬಗ್ಗೆ ಮಾತನಾಡುವಂತೆ ಮಾಡ್ತು, ಅದರ ಮಹಿಮಾ ಕಾರ್ಯಗಳ ಬಗ್ಗೆ ಮಾತನಾಡುವಂತೆ ಮಾಡ್ತು. ಯಾವುದೇ ಸೈಲೆಂಟ್ ಆಗಿ ಹೋಗಿದ್ಯಾ? ನೀನು ನಿಶಬ್ದವಾಗಿ ಹೋಗಿದ್ಯಾ? ಪುನರುತ್ಥಾನದ ಯೇಸು ನಿನ್ನ ಮಾತನಾಡುವಂತೆ ಮಾಡ್ತಾನೆ. ಕೊನೆಯದಾಗಿ, ರಿಸರೆಕ್ಷನ್ ಪವರ್ is inside you. ಪುನರುತ್ಥಾನದ ಶಕ್ತಿ ನಿನ್ನೊಳಗಡೆ ಇದೆ. ಪುನರುತ್ಥಾನದ ಬಲ ನಿನ್ನೊಳಗಡೆ ಇದೆ. ಪುನರುತ್ಥಾನದ ಮಹಿಮೆ ನಿನ್ನೊಳಗಡೆ ಇದೆ. ಪುನರುತ್ಥಾನದ ಅತಿಶಯ ನಿನ್ನೊಳಗಡೆ ಇದೆ. ಏನ್ ನೀನು ಅಳುವಂತ ಅವಶ್ಯಕತೆ ಇಲ್ಲ, ಏನ್ ನೀನು ವೇದನೆ ಪಡುವ ಅವಶ್ಯಕತೆ ಇಲ್ಲ. ಪುನರುತ್ಥಾನದ ಯೇಸು ನಿನ್ನೊಳಗಡೆ ವಾಸ ಮಾಡ್ತಾ ಇದ್ದಾನೆ. The resurrection Jesus is living in you. ಯೇಸು, ಆ ಸರ್ವಶಕ್ತನಾದ ಯೇಸು, ಆ ಬಲಪರಾಕ್ರಮವುಳ್ಳ ಯೇಸು, ಆ ಮಹಿಮೆಯುಳ್ಳ ಯೇಸು ನಿನ್ನೊಳಗಡೆ ವಾಸ ಮಾಡ್ತಾ ಇದ್ದಾನೆ. ಇನ್ನು ನೀನು ಮರಣಕ್ಕೆ ಸಂಬಂಧಪಟ್ಟವಳಲ್ಲ, ನೀನು ಲೋಕಕ್ಕೆ ಸಂಬಂಧಪಟ್ಟವಳಲ್ಲ, ಪ್ರಾಪಂಚಿಕ ಕಾರ್ಯಗಳಿಗೆ ಸಂಬಂಧಪಟ್ಟವಳಲ್ಲ. ನೀನು ಯೇಸುವಿಗೆ ಸಂಬಂಧಪಟ್ಟವಳು, ಯೇಸುವಿನ ಕಾರ್ಯಗಳಿಗೆ ಸಂಬಂಧಪಟ್ಟವಳು, ಅದ್ಭುತಗಳಿಗೆ ಸಂಬಂಧಪಟ್ಟವಳು, ಅತಿಶಯಗಳಿಗೆ ಸಂಬಂಧಪಟ್ಟವಳು, ಆಶೀರ್ವಾದಕ್ಕೆ ಸಂಬಂಧಪಟ್ಟವಳು. ನೀನು ಶಾಪಕ್ಕೆ ಸಂಬಂಧಪಟ್ಟವಳಲ್ಲ. Everything is finished which was rolled by Satan. ಸೈತಾನ್ ಯಾವುದನ್ನ ರೋಲ್ ಮಾಡ್ತಾ ಇದ್ನೋ ಯೇಸು ಅದಕ್ಕೆ ಅಂಚೆ ತೆಗೆದುಕೊಂಡು ಬಂದ. ಈಗ ಅದರ ಶಕ್ತಿ ನಿನ್ನೊಳಗಡೆ ವಾಸ ಮಾಡ್ತಾ ಇದೆ. ಹಲ್ಲೆಲೂಯ. ಅದರ ಬಲವಾದ ಶಕ್ತಿ ನಿನ್ನೊಳಗಡೆ ಇದೆ. ಅದರ ಬಲವಾದ ಅತಿಶಯ ನಿನ್ನೊಳಗಡೆ ವಾಸ ಮಾಡ್ತಾ ಇದೆ. ಅದರ ಉನ್ನತವಾದ ಕಾರ್ಯಗಳು, ಅದರ ಮಹಾಮಹಿಮೆಯ ಕಾರ್ಯಗಳು, ಅದರ ಪ್ರಭಾವಿತವಾದ ಕಾರ್ಯಗಳು, ಅದರ ಶ್ರೇಷ್ಠವಾದ ಕಾರ್ಯಗಳು ನಿನ್ನೊಳಗಡೆ ವಾಸ ಮಾಡ್ತಾ ಇದೆ. ಆ ಪುನರುತ್ಥಾನದ ಶಕ್ತಿ ನಿನ್ನನ್ನು ಎಬ್ಬಿಸುತ್ತದೆ. ಪುನರುತ್ಥಾನದ ಶಕ್ತಿ ನಿನ್ನನ್ನು ಮೇಲೆತ್ತುತ್ತದೆ. ಪುನರುತ್ಥಾನದ ಶಕ್ತಿ ನಿನ್ನನ್ನು ಕೆಳಗಿನಿಂದ ಮೇಲೆತ್ತುತ್ತದೆ. ಪುನರುತ್ಥಾನದ ಶಕ್ತಿ ಸಮಾಧಿಯಿಂದ ಮೇಲೆತ್ತುವಂತದ್ದಾಗಿದೆ. ಪುನರುತ್ಥಾನದ ಯೇಸು ನೀನು ಎಲ್ಲಿ ಬಿದ್ಕೊಂಡಿದೆಯೋ ಅಲ್ಲಿಂದ ಮೇಲೆತ್ತುತ್ತದೆ. ಹಲ್ಲೆಲೂಯ.
ಪುನರುತ್ಥಾನದ ಶಕ್ತಿ ನಿನ್ನ ಎಲ್ಲ ಸಮಸ್ಯೆಗಳಿಂದ ಬಿಡಿಸಿ ಮೇಲೆತ್ತುವಂತ ಅದ್ಭುತವಾದ ಶಕ್ತಿ ಅದು. ಹಲ್ಲೆಲೂಯಾ. ಮಹಿಮೆಯುಳ್ಳ ಶಕ್ತಿ ಅದು, ದೇವ ಸಾನ್ನಿಧ್ಯದ ಶಕ್ತಿ ಅದು, ಪರಾಕ್ರಮವುಳ್ಳ ಶಕ್ತಿ ಅದು. ಹಲ್ಲೆಲೂಯಾ. ಆದ್ದರಿಂದ ಪುನರುತ್ಥಾನ ಹೊಂದಿದಂತ ಯೇಸು ನಿನ್ನನ್ನು ಪುನಃಸ್ಥಾಪನೆ, ಪುನರುತ್ಥಾನದ ಯೇಸು ಆತನ ಶಕ್ತಿ ಪ್ರಬಲವಾದದ್ದು, ಆತನ ಶಕ್ತಿ ಅದ್ಭುತವಾದದ್ದು, ಆತನ ಶಕ್ತಿ ಮಹಿಮೆಯುಳ್ಳದ್ದು. ಅದು ನಿನ್ನನ್ನು ಎಬ್ಬಿಸಿ ಮೇಲೆತ್ತುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪುನರುತ್ಥಾನ ಹೊಂದಿದಂತ ಯೇಸುವನ್ನು ಆರಾಧಿಸು, ಪುನರುತ್ಥಾನ ಹೊಂದಿದಂತ ಯೇಸುವನ್ನು ಪ್ರಕಟಿಸು, ಪುನರುತ್ಥಾನ ಹೊಂದಿದಂತ ಮಹಿಮೆಯುಳ್ಳ ಯೇಸುವನ್ನು ಆರಾಧಿಸು. ಆತನು ನಿನ್ನನ್ನು ಅದ್ಭುತವಾಗಿ ನಡೆಸ್ತಾನೆ, ಮಹಿಮೆಯುಳ್ಳವರಾಗಿ ನಡೆಸ್ತಾನೆ. ಇವತ್ತಿನ ಪರಿಸ್ಥಿತಿ ಯಾವುದೇ ಇರಲಿ ಸಹೋದರ, ನಿನ್ನ ಜೀವಿತ ಯಾವುದೇ ಇರಲಿ ಸಹೋದರ, ಭಯಪಡಬೇಡ. ಪುನರುತ್ಥಾನ ಹೊಂದಿದಂತ ಯೇಸುವನ್ನು ಆರಾಧಿಸು, ಪುನರುತ್ಥಾನದ ಶಕ್ತಿಯನ್ನು ಆರಾಧಿಸು. ಆ ಪುನರುತ್ಥಾನದ ಯೇಸು ಎಲ್ಲಾ ಕಾರ್ಯಗಳನ್ನ, ಎಲ್ಲಾ ಪರಿಸ್ಥಿತಿಗಳನ್ನ, ಎಲ್ಲಾ ಸಂಗತಿಗಳನ್ನ ಮಾರ್ಪಡಿಸಿ ನಿನ್ನನ್ನ ತಿರುಗಿ ಆತನ ಮಹಿಮೆ ಕಡೆಗೆ ನಡೆಸ್ತಾನೆ, ತಿರುಗಿ ಅದ್ಭುತದ ಕಡೆಗೆ ನಡೆಸ್ತಾನೆ, ತಿರುಗಿ ಆಶೀರ್ವಾದದ ಕಡೆಗೆ ನಡೆಸ್ತಾನೆ, ತಿರುಗಿ ಆರೋಗ್ಯದ ಕಡೆಗೆ ನಡೆಸ್ತಾನೆ. ಅದು ಆತನ ಶಕ್ತಿ, ಅದು ಆತನ ಪುನರುತ್ಥಾನದ ಶಕ್ತಿ. ಅದಕ್ಕೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿದೆ, ನಾನು ಆತನನ್ನು, ಆತನ ಪುನರುತ್ಥಾನದ ಶಕ್ತಿಯನ್ನು ಅರ್ಥಕೊಳ್ಳಬೇಕು. ಆತನ ಪುನರುತ್ಥಾನದ ಶಕ್ತಿಯನ್ನ ಕೇವಲ ವರ್ಷಕ್ಕೊಂದ್ಸರಿ ಮಾತ್ರ ಅಲ್ಲ, ವರ್ಷಕ್ಕೊಂದ್ಸರಿ ಪುನರುತ್ಥಾನದ ಶಕ್ತಿ ಅಲ್ಲ. ನಾಟ್ ದ ರಿಸರ್ಕ್ಷನ್ ಪವರ್, ಇಟ್ಸ್ ನಾಟ್ ಫಾರ್ ಇಯರ್, ಬಟ್ ಇಟ್ಸ್ ಫಾರ್ ಎವ್ರಿ ಸೆಕೆಂಡ್, and it's for every minute, and it's for every moment. ಅದು ವರ್ಷಕ್ಕೊಂದ್ಸರಿ ಆಚರಣೆ ಮಾಡುವಂತದ್ದಲ್ಲ. ಪುನರುತ್ಥಾನದ ಶಕ್ತಿ ವರ್ಷಕ್ಕೊಂದ್ಸರಿ ಹಲ್ಲೆಲೂಯಾ ಹೇಳುವಂತದ್ದಲ್ಲ. ಪುನರುತ್ಥಾನದ ಶಕ್ತಿ ಪ್ರತಿ ಸೆಕೆಂಡಿಗೂ, ಪ್ರತಿ ಮೂಮೆಂಟ್ಗೂ, ಪ್ರತಿ ಹೆಜ್ಜೆಗೂ ಪುನರುತ್ಥಾನದ ಶಕ್ತಿ. ನನ್ನ ಯೇಸುವಿನ ಶಕ್ತಿ, ನೀವು ಯಾವಾಗ ಯೇಸು, ನೀವು ಎప్పుడు ಯೇಸು ಅನ್ನು పిలుస్తావో, ఏ పునరుత్థానమైన ఈస్టర్ సంవత్సరానికి ఒకసారి కాదండి, ప్రతి రోజు, ప్రతి సెకండ్, ప్రతి నిమిషం, ప్రతి మూమెంట్, ఎవ్రీ మూమెంట్, ಎವ್ರಿ ಸ್ಟೆಪ್ ದೇವರು ನೀನು ಬದುಕಿನ ಅದ್ಭುತಗಳು ಮಾಡಲಿಕ್ಕಿದ್ದಾನೆ, ಅತಿಶಯಗಳು ಮಾಡಲಿಕ್ಕಿದ್ದಾನೆ. ಪುನರುತ್ಥಾನದ ಶಕ್ತಿ ಬಳಿ ಬರ್ತೀಯ ನೀನು. ಪುನರುತ್ಥಾನದ ಶಕ್ತಿ ಬಳಿ ಬರ್ತೀಯ, ಪುನರುತ್ಥಾನದ ಶಕ್ತಿಯನ್ನು ಆಧಾರ ಮಾಡಿಕೊಳ್ತೀಯ. ಪುನರುತ್ಥಾನದ ಶಕ್ತಿಯಾದ ಯೇಸುವನ್ನ ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣವಾದ ಜ್ಞಾನದಿಂದ ಆರಾಧಿಸ್ತೀಯ. ನೀನು ಯೇಸುವನ್ನ, ಆ ಪುನರುತ್ಥಾನ ಹೊಂದಿದಂತ ಯೇಸುವನ್ನ ಇವತ್ತು ನೀನು ಅಂಗೀಕಾರ ಮಾಡಿಕೊಂಡು ಅವನನ್ನ, ಆ ಪರಸ್ಪರನನ್ನ ಆರಾಧಿಸುತ್ತಾ, ಆತನ ಸ್ತುತಿಸುತ್ತಾ ಪ್ರತಿದಿನ ಆತನೊಂದಿಗೆ ನಡೆಯುವುದಾದರೆ ನೀನು ಬದುಕಿನಲ್ಲಿ ಪ್ರತಿದಿನ ಅದ್ಭುತಗಳೇ, ಅತಿಶಯಗಳೇ, ಆಶೀರ್ವಾದಗಳೇ. ಅದು ಪುನರುತ್ಥಾನದ ಶಕ್ತಿ ಯಾವಾಗಿದೆಯೋ, ಎಂದೆಂದಿಗಿರುವಂಥದ್ದು. ನೀನು ಯಾವಾಗ ಅಪ್ಪ ಅಂತ ಕರೀತೀಯೋ, ಪುನರುತ್ಥಾನ ಹೊಂದಿದಂತ ಯೇಸು ತನ್ನ ಮಹಿಮೆಯೊಂದಿಗೆ ನಿನ್ನ ಬಳಿ ಬರ್ತಾರೆ. ತನ್ನ ಮಹಿಮೆಯೊಂದಿಗೆ ನಿನ್ನ ಬಳಿ ಬಂದು ನಿನ್ನ ಮುಟ್ಟಿ, ನಿನ್ನ ಬಲಪಡಿಸಿ, ಅಭಿಷೇಕಿಸಿ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಕರ್ತನು ಆ ಪುನರುತ್ಥಾನದ ಶಕ್ತಿಯಿಂದ ನಿಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ, ನಿಮ್ಮೊಬ್ಬೊಬ್ಬರ ಪರಿಸ್ಥಿತಿಗಳನ್ನ ಬದಲಾಯಿಸಲಿ, ಅದ್ಭುತವಾಗಿ ಉಪಯೋಗಿಸಲಿ ಎಂಬುದಾಗಿ ನಾನು ಆಶೀರ್ವದಿಸ್ತೇನೆ. ಈ ದೇವರು ಈ ಪುನರುತ್ಥಾನದ ದಿನದಲ್ಲಿ ನಿಮ್ಮೊಬ್ಬೊಬ್ಬರನ್ನ ತನ್ನ ಬಲದಿಂದ, ತನ್ನ ಶಕ್ತಿಯಿಂದ, ತನ್ನ ಕರುಣೆಯಿಂದ ಆಶೀರ್ವದಿಸಬೇಕಾಗಿ ನಾನು ಕೇಳ್ಕೊಳ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.